ಕನ್ನಡ ಗೆ ಸ್ವಾಗತ. ನಿಮ್ಗೆ ಗೊತ್ತಿರೋ ಹಾಗೆ ನಾವು ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಅಲ್ಲಿ ಇಮೇಜಸ್ ಆಗಿರ್ಬೋದು ಅಥವಾ ವಿಡಿಯೋಸ್ ಆಗಿರ್ಬೋದು ನಾವು ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಅಲ್ಲಿ ಪೋಸ್ಟ್ ಮಾಡ್ತೀವಿ. ಆದ್ರೆ ಇವಾಗ ನೀವು ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಅಲ್ಲಿ ಮ್ಯೂಸಿಕ್ ಕೂಡ ಆಡ್ ಮಾಡಬಹುದು. ಇನ್ಸ್ಟಾಗ್ರಾಮ್ ಅಲ್ಲಿ ಮ್ಯೂಸಿಕ್ ನ ಹೇಗೆ ಆಡ್ ಮಾಡೋದು ಅಂತ ನಾನು ನಿಮ್ಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದೆ. ಆದ್ರೆ ಆ ವಿಡಿಯೋದಲ್ಲಿ ತುಂಬಾ ಜನ ಕಮೆಂಟ್ ಮಾಡಿದ್ರೆ ನಮ್ಗೆ ಏನು ಫ್ಯೂಚರ್ ತೋರಿಸುತ್ತಲ್ಲ, ಅಲ್ಲಿ ರೀಲ್ಸ್ ಆಗಿರ್ಬೋದು ಅಥವಾ ಲೈವ್ ಆಗಿರ್ಬೋದು ಅಥವಾ ಫೋಟೋ ಕ್ಲಿಕ್ ಮಾಡೋ ಅಂತ ಆಪ್ಷನ್ ತೋರಿಸುತ್ತಲ್ಲ, ಅಲ್ಲಿ ನಮ್ಗೆ ಮ್ಯೂಸಿಕ್ ಬರ್ತಾ ಇಲ್ಲ. ಹಾಗಾದ್ರೆ ಹೇಗೆ ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಅಲ್ಲಿ ನಾವು ಮ್ಯೂಸಿಕ್ ಆಡ್ ಮಾಡಬಹುದು ಅಂತ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರೆ, ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಅಲ್ಲಿ ಹೇಗೆ ಮ್ಯೂಸಿಕ್ ನ ಆಡ್ ಮಾಡಬಹುದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನಾನು ಮಂಜುನಾಥ್, ಕನ್ನಡ ಇಂದ. ನಿಮ್ಮ ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಅಲ್ಲಿ ಇನ್ನೂ ಮ್ಯೂಸಿಕ್ ಅನ್ನೋ ಆಪ್ಷನ್ ಬರ್ತಿಲ್ಲ ಅಂತಂದ್ರೆ ನಾನು ನಿಮ್ಗೆ ಇವಾಗ ತಿಳಿಸ್ಕೊಡ್ತೀನಿ ಹೇಗೆ ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಅಲ್ಲಿ ನೀವು ಮ್ಯೂಸಿಕ್ ನ ಆಡ್ ಮಾಡಬಹುದು ಅಂತ. ಐದರ್ ಇಮೇಜ್ ಹಾಕಿ ನೀವು ಮ್ಯೂಸಿಕ್ ನ ಆಡ್ ಮಾಡಬಹುದು ಅಥವಾ ಒಂದು ವಿಡಿಯೋಸ್ ಕೂಡ ನೀವು ಪೋಸ್ಟ್ ಮಾಡಿ ನೀವು ಮ್ಯೂಸಿಕ್ ನ ಕೂಡ ಆಡ್ ಮಾಡಬಹುದು. ಅದು ಹೇಗೆ ಅಂತ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಇವಾಗ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ನೀವು ನಿಮ್ಮ ಮೊಬೈಲ್ ಅಲ್ಲಿ ಇನ್ಸ್ಟಾಗ್ರಾಮ್ ಆಪ್ ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಯುವರ್ ಸ್ಟೋರಿ ಅಂತ ಇದೆಯಲ್ಲ ಅದನ್ನು ನೀವು ಸೆಲೆಕ್ಟ್ ಮಾಡಿ. ಯುವರ್ ಸ್ಟೋರಿ ಅಂತ ಸೆಲೆಕ್ಟ್ ಮಾಡಾದ್ಮೇಲೆ ನೀವು ಇಲ್ಲಿ ನೋಡ್ತಾ ಇರೋದು ಪೋಸ್ಟ್, ಸ್ಟೋರಿ, ರೀಲ್ಸ್, ಲೈವ್ ಅಂತ ಇದೆ. ಇಲ್ಲಿ ನೀವೊಂದು ಪ್ರಶ್ನೆ ಕೇಳ್ಬೋದು ನನ್ನ, ನೀವು ನಿಮ್ಮ ಪ್ರೀವಿಯಸ್ ವಿಡಿಯೋದಲ್ಲಿ ಮ್ಯೂಸಿಕ್ ಅಂತ ಆಡ್ ಮಾಡಿದ್ರಿ, ಇಲ್ಲಿ ಸ್ವೈಪ್ ಮಾಡಿದಾಗ ಅಂತ ಅಂದ್ರೆ, ಬಟ್ ಇವಾಗ ಆ ಮ್ಯೂಸಿಕ್ ಅನ್ನೋ ಆಪ್ಷನ್ ನಿಮ್ಮ ಮೊಬೈಲಲ್ಲಿ ಕಾಣಿಸ್ತಿಲ್ಲ ಅಂತಂದ್ರೆ ನೀವು ಹೇಗೆ ಮ್ಯೂಸಿಕ್ ಆಡ್ ಮಾಡ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ನೀವು ಯಾವುದಾದ್ರೂ ಒಂದು ಫೋಟೋನ ಕ್ಲಿಕ್ ಮಾಡಿ. ಫೋಟೋನ ಕ್ಲಿಕ್ ಮಾಡಾದ್ಮೇಲೆ ಈ ಫೋಟೋಗೆ ನೀವು ಏನಾದರೂ ಮ್ಯೂಸಿಕ್ನ ಆ್ಯಡ್ ಮಾಡಬೇಕು ಅಂತಂದರೆ ಜಸ್ಟ್ ನೀವು ಇಲ್ಲಿ ಸ್ಟಿಕ್ಕರ್ಗೆ ಹೋಗಿ ಇಲ್ಲಿ ನೀವು ಮ್ಯೂಸಿಕ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ಮ್ಯೂಸಿಕ್ ಅನ್ನೋದನ್ನ ಸೆಲೆಕ್ಟ್ ಮಾಡಾದ್ಮೇಲೆ ನಿಮಗೆ ಯಾವುದು ಮ್ಯೂಸಿಕ್ ಬೇಕೋ ಆ ಮ್ಯೂಸಿಕ್ನ ನೀವು ಆ್ಯಡ್ ಮಾಡ್ಬೋದು. ಐದರ್ ಇಂಗ್ಲೀಷ್ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ನೀವು ಇಲ್ಲಿ ಆ್ಯಡ್ ಮಾಡ್ಬೋದು. ತುಂಬ ಜನ ಕಮೆಂಟ್ ಮಾಡಿದ್ರೆ ಕನ್ನಡ ಸಾಂಗ್ಸು ಬರ್ತಿಲ್ಲ ಅಂತ. ಖಂಡಿತವಾಗ್ಲೂ ಕನ್ನಡ ಸಾಂಗ್ಸು ಬರ್ತಾ ಇದೆ, ನೀವು ಸರ್ಚ್ ಮಾಡಿ ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ. ಇವಾಗ ನೋಡಿ, ನಾನು ಸರ್ಚ್ ಮ್ಯೂಸಿಕಲ್ಲಿ ನಾನು ಇವಾಗ ಕನ್ನಡ ಸಾಂಗ್ಸೇ ಹಾಕ್ತೀನಿ. ಇಲ್ಲಿ ನೋಡಿ, ನಾನು ರೀಸೆಂಟಾಗಿ ಲಾಂಚ್ ಆಗಿರೋ ಪೊಗರು ಮೂವಿದು ಹಾಕ್ತೀನಿ. ಇಲ್ಲಿ ನೋಡಿ, ತುಂಬ ಪೊಗರು ಸಾಂಗ್ಸ್ ಇದೆ, ಅದ್ರಲ್ಲಿ BGM ಆಗಿರ್ಬೋದು, ಕರಾಬೋ ಸಾಂಗ್ಸ್ ಆಗಿರ್ಬೋದು, ತುಂಬ ಇದೆ. ಇಲ್ಲಿ ನಿಮ್ಗೆ ಯಾವ ಸಾಂಗ್ಸ್ ಬೇಕೋ ಆ ಸಾಂಗ್ಸ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಮ್ಯೂಸಿಕ್ನ ಆ್ಯಡ್ ಮಾಡಿ ನೀವು ಪೋಸ್ಟ್ ಮಾಡ್ಬೋದು. ಅದು ಹೇಗೆ ಪೋಸ್ಟ್ ಮಾಡೋದು ಅಂತ ನಾನು ನಿಮ್ಗೆ ಇವಾಗ ತಿಳಿಸ್ಕೊಡ್ತೀನಿ ನೋಡಿ. ಇಷ್ಟೊತ್ತರೆಗೂ ನಾನು ನಿಮಗೆ ಫೋಟೋನ ಕ್ಲಿಕ್ ಮಾಡಿ ಮ್ಯೂಸಿಕ್ ಹೇಗೆ ಆ್ಯಡ್ ಮಾಡೋದು ಅಂತ ತಿಳಿಸ್ಕೊಟ್ಟೆ. ಇಫ್ ಸಪೋಸ್ ನಿಮ್ಮ ಗ್ಯಾಲರಿಲಿ ಇರೋ ಇಮೇಜಸ್ಗೆ ಹೇಗೆ ಮ್ಯೂಸಿಕ್ ಆ್ಯಡ್ ಮಾಡೋದು ಅಂತಲೂ ತಿಳಿಸ್ಕೊಡ್ತೀನಿ ನೋಡಿ. ಇನ್ಸ್ಟಾಗ್ರಾಮ್ಗೆ ಹೋಗಿ ಯುವರ್ ಸ್ಟೋರಿ ಅನ್ನೋದನ್ನ ಕ್ಲಿಕ್ ಮಾಡಿ ನಿಮ್ಮ ಗ್ಯಾಲರಿಲಿ ಯಾವುದಾದ್ರೂ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನಿಮಗೆ ಯಾವುದೇ ಒಂದು ಆಪ್ಷನ್ ಕಾಣಿಸ್ತಿಲ್ಲ ಮ್ಯೂಸಿಕ್ ಅಂತ ಅಂದರೆ ಸ್ಟಿಕ್ಕರ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ, ಮ್ಯೂಸಿಕ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ, ನಿಮಗೆ ಯಾವ ಸಾಂಗ್ ಬೇಕೋ ಆ ಸಾಂಗ್ನ ಸೆಲೆಕ್ಟ್ ಮಾಡಿ. ನಾನು ಕನ್ನಡ ಸಾಂಗ್ ಯುವರಾಜ ಅಂತ ಟೈಪ್ ಮಾಡ್ತೀನಿ ನೋಡಿ. ಇವಾಗ ನಾನು ಈ ಸಾಂಗ್ನ ಸೆಲೆಕ್ಟ್ ಮಾಡಿ ನಾನು ಪೋಸ್ಟ್ ಮಾಡ್ತೀನಿ. ನೋಡಿ, ಈ ರೀತಿಯಾಗಿ ನಿಮ್ಮ ಗ್ಯಾಲರಿ ಇಮೇಜಸ್ಗೂ ಮ್ಯೂಸಿಕ್ನ ಆ್ಯಡ್ ಮಾಡ್ಬೋದು. ನೆಕ್ಸ್ಟ್ ನಾನು ನಿಮಗೆ ಇನ್ಸ್ಟಾಗ್ರಾಮ್ ಯುವರ್ ಸ್ಟೋರಿಲಿ ವಿಡಿಯೋಸ್ಗೆ ಹೇಗೆ ಮ್ಯೂಸಿಕ್ನ ಆ್ಯಡ್ ಮಾಡೋದಂತ ತಿಳಿಸ್ಕೊಡ್ತೀನಿ. ಇನ್ಸ್ಟಾಗ್ರಾಮ್ ಹೋಗಿ ಯುವರ್ ಸ್ಟೋರಿ ಅನ್ನೋದನ್ನ ಕ್ಲಿಕ್ ಮಾಡಿ. ಇವಾಗ ನೀವು ಯಾವುದಾದ್ರೂ ಒಂದು ವಿಡಿಯೋನ ಕ್ರಿಯೇಟ್ ಮಾಡಿ. ಇಲ್ಲಿ ನೋಡಿ, ಸ್ಟೋರಿಲಿ ನಾನೊಂದು ವಿಡಿಯೋನ ಕ್ರಿಯೇಟ್ ಮಾಡ್ತೀನಿ ನೋಡಿ. ಈ ರೀತಿಯಾಗಿ ರೆಕಾರ್ಡ್ ಮಾಡಿದ್ದೀನಿ, ಜಸ್ಟ್ ಫಾರ್ ಎಕ್ಸಾಂಪಲ್ ಆಗಿ. ನೆಕ್ಸ್ಟ್ ಇದಕ್ಕೆ ಮ್ಯೂಸಿಕ್ ಅನ್ನು ಆ್ಯಡ್ ಮಾಡಬೇಕು ಅಂತ ರೆಕಾರ್ಡ್ ಮಾಡಿದ್ದೀನಿ. ಜಸ್ಟ್ ಸ್ಟಿಕ್ಕರ್ ಫಾರ್ ಎಕ್ಸಾಂಪಲ್ ಆಗಿ ಇಲ್ಲಿ ಮ್ಯೂಸಿಕ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಿ. ಈ ರೀತಿ ಯಾವ ಸಾಂಗ್ ರೆಕಾರ್ಡ್ ಮಾಡಿ ಜಸ್ಟ್ ನಾನು ಫಾರ್ ಎಕ್ಸಾಂಪಲ್ ಆಗಿ ಸೆಲೆಕ್ಟ್ ಮಾಡ್ತೀನಿ ನೋಡಿ. ಈ ರೀತಿಯಾಗಿ ರೆಕಾರ್ಡ್ ಮಾಡಿದ್ದೀನಿ, ಜಸ್ಟ್ ಫಾರ್ ಎಕ್ಸಾಂಪಲ್ ಆ ಸಾಂಗ್ ನ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ನೋಡಿ ಈ ರೀತಿ ಆಗುತ್ತೆ. ರೆಕಾರ್ಡ್ ಮಾಡಿ ನೋಡಿ, ಡನ್ ಅಂತ ಕೊಟ್ಟೆ. ನಾನು ನನ್ನ ಯುವರ್ ಸ್ಟೋರಿಗೆ ಶೇರ್ ಮಾಡ್ತೀನಿ ನೋಡಿ. ಯುವರ್ ಸ್ಟೋರಿಲಿ ಇನ್ನೂ ಅಪ್ಲೋಡ್ ಆಗ್ತಿದೆ, ಅದಕ್ಕೆ ನಿಮ್ಗಲ್ಲಿ ಮ್ಯೂಸಿಕ್ ಕೇಳಿಸ್ತಾ ಇಲ್ಲ. ನೋಡಿ, ಮ್ಯೂಸಿಕ್ ಆಡ್ ಆದ್ಮೇಲೆ ಈ ರೀತಿಯಾಗಿ ನೀವು ವಿಡಿಯೋಸ್ಗಳನ್ನು ಕೂಡ ಮ್ಯೂಸಿಕ್ನ ಆಡ್ ಮಾಡಬಹುದು. ನೋಡೋಣ ವೀಕ್ಷಕರೇ, ಇನ್ನೂ ಏನಾದರೂ ನಿಮ್ಮ ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಅಲ್ಲಿ ಮ್ಯೂಸಿಕ್ನ ಆಡ್ ಮಾಡಕ್ ಆಗ್ತಿಲ್ಲ ಅಂತಂದ್ರೆ ಹೇಗೆ ಆಡ್ ಮಾಡಬಹುದು ಅಂತ ನಾನು ನಿಮಗೆ ತಿಳಿಸ್ಕೊಟ್ಟೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಹಾಗೂ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಕನ್ನಡ ಪೇಜ್ಗೆ ಭೇಟಿ ನೀಡಿ. ಧನ್ಯವಾದಗಳು.